ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ 1 ವಾರ ಇದ್ರು ಸೊ ಏನ್ ಕಲ್ತ್ಕೊಂಡ್ ಬಂದ್ರಿ? ಈಗ ನಾವು ಆಕ್ಚುಲಿ ನಿಮ್ಮ ಆರ್ಜಾಗಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ದೇ ಆದ ಸಾಧನೆ ಮಾಡಿದೀರಾ, ಮತ್ತೆ ನಿಮ್ದೇ ಆದ ಜನಗಳು ಗುರ್ತಿಸಿದಾರೆ ನಿಮ್ಮನ್ನ, ಅದ್ ಬೇರೆ. ಅದಾದ್ಮೇಲೆ ಸ್ವಲ್ಪ ಜನ ನಿಮ್ಮನ್ನ ಗುರ್ಸೋಕ್ ಸ್ಟಾರ್ಟ್ ಮಾಡಿದ್ದಾರೆ. 1 ವಾರ ಆದ್ರೂ ಅಟ್ಲೀಸ್ಟ್ ನೀವೊಂದು ಶೋ ನಲ್ಲಿ ಬಂದ್ ಹಿಂಗ್ ಹೋದ್ರು ಗುರ್ತಿಸ್ತಾರೆ ಜನ, ಯಾಕಂದ್ರೆ ಅದು ಎಲ್ಲ ಪ್ರತಿಯೊಂದು ಮನೆ ಮನೆಗೆ ಮಾತಾಗುವಂತ ಶೋ. ಅಲ್ಲಿ ನೀವು ಏನ್ ಕಲ್ತ್ಕೊಂಡ್ ಬಂದ್ರಿ? ನಾನು ಇದನ್ನ ಮಾಡಬಾರ್ದಾಯ್ತು, ಅಥವಾ ನಾನು RJ ಲೈಫ್ ಅಲ್ಲಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ರು ಇದು ನನಗೆ ಗೊತ್ತೇ ಇರ್ಲಿಲ್ಲ, ನಾನು ಸೆಲೆಬ್ರಿಟಿ ಆಗ್ಬೇಕು ಅಂದ್ರೆ ಇದನ್ನ ನಾನು ತಿಳ್ಕೊಬೇಕು ಅಂತ ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಸರ್, ಅದು ಐ ಥಿಂಕ್ ಅಲ್ಲಿ ತಿಳ್ಕೊಂಡಿರುವಂತಹ ವಿಷಯ ಏನೇನಿದೆಯೋ ಅದ್ರ ಜೊತೆ ಪಡ್ಕೊಂಡಿರುವಂತಹ ವಿಷಯನೂ ಜಾಸ್ತಿ ಇದೆ. ಈಗ ಒಂದು ನಮ್ಮ ಮನೆಯಲ್ಲಿ ಇಷ್ಟು ವರ್ಷಗಳಿಂದ ಅಡ್ಗೆ ಮಾಡ್ತಾ ಇದಾರೆ, ಅಮ್ಮ ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ, ಅದರ ಒಂದು ವ್ಯಾಲ್ಯೂ ಏನು ಅಂತ 1 ವಾರದಲ್ಲಿ ಗೊತ್ತಾಯ್ತು ಸರ್. ಅಡ್ಗೆ ಮಾಡೋದು ಎಷ್ಟು ಕಷ್ಟ, ಅಲ್ಲಿ ಕುತ್ಕೊಂಡು ಕ್ಲೀನ್ ಮಾಡಿ ತಿರ್ಗಾ ನೆಕ್ಸ್ಟ್ ಡೇ ತಿರ್ಗಾ ಫ್ರೆಶ್ ಆಗಿ ಅಡ್ಗೆ ಮಾಡೋದು ಎಷ್ಟು ಕಷ್ಟ, ಆ ಪಾತ್ರೆ ತೊಳೆಯೋದಾಗಿರ್ಲಿ, ಕ್ಲೀನ್ ಮಾಡೋದಾಗಿರ್ಲಿ, ಒಂದಿನ ಒಂಚೂರು ಕೆಲಸ ಮಾಡ್ತಾ ಇರೋದಿಲ್ಲ ಸರ್ ಮನೆಯಲ್ಲಿ. ನಾನು ಅಲ್ಲಿ ಹೋಗ್ಬಿಟ್ಟು A to Z ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಅವಾಗ ಗೊತ್ತಾಯ್ತು, ಓ ಇದೆಲ್ಲ ಇದೆ, ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಈಗ ಒಂದು ರೂಮ್ ಕ್ಲೀನ್ ಮಾಡ್ಬೇಕಾದ್ರೂ ನಾನು 1000 ಸಲ ಯೋಚನೆ ಮಾಡ್ತೇನೆ. ಕೆಲವೊಂದ್ಸಲ ಅದು ಆಪ್ ಎಲ್ಲ ಇರುತ್ತೆ, ಅದ್ರಲ್ಲಿ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ರೆ ಅವರೇ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗೆಲ್ಲ ಯೋಚನೆ ಮಾಡೋದು, ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಬೇಡ ಅಂತ. ಈಗ ಅದ್ ಮುಗಿಸ್ಕೊಂಡ್ ಬಂದ್ಮೇಲೆ ಇಷ್ಟೇ ಇರೋದು, ನಾನೇ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೋದು, ಏನಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇಷ್ಟು ಚಿಕ್ಕ ವಿಷಯನ ಅಷ್ಟು ರೇಂಜ್ ತಗೊಂಡಿದ್ನಲ್ಲ, ಇಲ್ವೇ ಅಲ್ಲ ಅಂತ. ಸೊ ಎಷ್ಟೋ ವಿಚಾರಗಳಿಗೆ, ಎಷ್ಟೋ ವಿಷಯಗಳಿಗೆ ಲೈಫಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್. ಅಂದ್ರೆ ಇಂಥ ಒಂದು ಬ್ಯೂಟಿಫುಲ್ ಮನೆ, ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್, ನನ್ನ ಬ್ಯೂಟಿಫುಲ್ ಫೇವ್ರೆಟ್ ಸೌತ್ ಬೆಂಗಳೂರು, ಇದೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿ ಅಲ್ಲಿ ಬದುಕ್ಬಿಟ್ಟು ಇಲ್ಲಿ ಬಂದಾಗ ಈ ಲೈಫ್ ಸೂಪರ್ ಅನ್ಸುತ್ತೆ ನಂಗೆ. ಐ ಹ್ಯಾವ್ ಅ ಗುಡ್ ಲೈಫ್ ಸರ್. ದೇವರು ಸ್ಟ್ರಗಲ್ ಗಿಗಲ್ ಬಗ್ಗೆ ಗೊತ್ತಿಲ್ಲ ಸರ್, ಬಟ್ ಐ ಥಿಂಕ್ ನಾನು ಒಳ್ಳೆ ಪ್ರಿವಿಲೇಜ್ ಜೊತೆ ಹುಟ್ಟಿಸಿದ್ದಾನೆ. ಖುಷಿಯಾಗಿದ್ದೀನಿ ಸರ್. ಈಗ ಮುಂದೆ ಏನ್ ಮಾಡ್ತೀನಿ ಅಂದ್ರೆ, ಸರಿ ಪ್ರಿವಿಲೇಜ್ ಎಲ್ಲ ಕೊಟ್ಟಿದ್ದಾನೆ, ಇದನ್ನ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಒಳ್ಳೆ ಕೆಲಸನ ಹೆಂಗ್ ಹುಡ್ಕೊಂತೀನಿ, ಒಳ್ಳೆ ಅವಕಾಶಗಳನ್ನ ಹೆಂಗ್ ಮಾಡ್ಕೊಂತೀನಿ, ಅದ್ರ ಮೇಲೆ ಫೋಕಸ್ ಇರುತ್ತೆ ಅಷ್ಟೇ. ಬ್ಯಾಕಪ್ ಫ್ಯಾಮಿಲಿ ಇದೆ, ಅದಕ್ಕೆ ಅಂತ ಬ್ಯಾಕಪ್ ಮೇಲೆ ಡಿಪೆಂಡ್ ಆಗೋದಲ್ಲ. ಮುಂದೆ ನಾನು ಏನ್ ಮಾಡೋದು ಅನ್ನೋದು ಯೋಚನೆ ಮಾಡ್ಬಿಟ್ಟು ಹೆಸರು ಮಾಡ್ತೇನೆ ಸರ್. ಅಂದ್ರೆ ನೀವು ಬೈ ಬರ್ತೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು? ಹೌದು ಸರ್, ಕಂಪ್ಲೀಟ್. ಸೊ ಹಂಗಾಗಿ ನೀವು ಕಷ್ಟನ ನೋಡಿಲ್ಲ. ಇವನ್ ಕ್ಲೀನಿಂಗ್ ನೀವು ಹೇಳಿದ್ರಿ, ಇವಾಗ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇರಲಿಲ್ಲ, ನಾನು ಅದಕ್ಕೆ ಸಪರೇಟ್ ಆ್ಯಪ್ ಹುಡುಕಿ ಯಾರಾದ್ರೂ ಬಂದು ಕ್ಲೀನ್ ಮಾಡ್ಕೊಡೋರು ಈ ತರ ಹೇಳ್ತಿದ್ರಿ. ಮತ್ತೆ ಅಮ್ಮ ಮಾಡಿದಂತ ಕಷ್ಟಪಟ್ಟಂತ ಒಂದು ಡಿನ್ನರ್ ರೆಡಿ ಮಾಡ್ಬೇಕು, ಒಂದು ಲಂಚ್ ರೆಡಿ ಮಾಡ್ಬೇಕು, ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು. ನಿಜ ಸರ್, ಇದು ಯಾವ್ದು ಗೊತ್ತಿರ್ಲಿಲ್ಲ ಅನ್ನೋದು ನೀವು ಹೌದು. ಅಂದ್ರೆ ಐ ಮೀನ್ ಆಬ್ವಿಯಸ್ಲಿ ಗೊತ್ತು ಅವ್ರು ಕಷ್ಟ ಪಡ್ತಾರೆ ಅಂತ. ನಾವು ಅದೇ ಕೆಲಸ ಮಾಡಿದಾಗ 1 ವಾರ ನಮಗ್ ಗೊತ್ತಾಗುತ್ತೆ. ಸೊ ನಾನು ಪರ್ಸನಲ್ ಆಗಿ ಅದೇ ಕೆಲಸ ಬೇರೆ ಎಲ್ಲೂ ಮಾಡಿದ್ವಲ್ಲ ಸರ್, ಇಲ್ಲಿ ಮಾಡಿದಾಗ ಅದ್ರ ಒಂದು ಅರಿವು ಸ್ವಲ್ಪ ಡಿಫ್ರೆಂಟ್, ಬೇರೆ ಲೆವೆಲ್ ರಿಯಲೈಸೇಷನ್ ಆಗುತ್ತೆ ಅಂತ. ಆ ತರದ ಒಂದು ರಿಯಲೈಸೇಷನ್ ಆಯ್ತು. ಅದಾದ್ಮೇಲೆ ಐ ಇಮಿಡಿಯೇಟ್ಲಿ ಹ್ಯಾಡ್ ಮೋರ್ ರೆಸ್ಪೆಕ್ಟ್. ಮುಂಚೆ ಏನಾದ್ರು ರೆಸ್ಪೆಕ್ಟ್ ಇದೆಲ್ಲ ಜಾಸ್ತಿ ಇತ್ತು, ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ, ಬಟ್ ಈ ಶೋ ಮುಗಿಸ್ಕೊಂಡ್ ಬಂದ್ಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರೆಸ್ಪೆಕ್ಟ್ ಇತ್ತು. ಸೊ ಅಂದ್ರೆ ಬೈ ಬರ್ತ್ ನೀವು ಯಾವುದೇ ರೀತಿ ಕಷ್ಟ ನೋಡಿರ್ಲಿಲ್ಲ ಅಂದ್ರೆ? ಇಲ್ಲ ಸರ್, ಆರಾಮಾಗಿ ಜಾಲಿ ಬಾಯ್. ಅಪ್ಪ ಅಮ್ಮ ಕಷ್ಟಪಟ್ಟಿದ್ರು ಅಥವಾ ಏನೇ ಇದ್ರು ಕಷ್ಟ ತೋರಿಸಿಲ್ಲ ಸರ್ ನಂಗೆ ನಮ್ಮ ಅಣ್ಣಂಗೆ ಕಷ್ಟ ತೋರಿಸಿಲ್ಲ. ಅವತ್ತು ಕಷ್ಟ ಚೆನ್ನಾಗಿ ಬೆಳೆಸಿದಾರೆ ಸರ್. ಒಳ್ಳೆ ಎಜುಕೇಶನ್, ಒಳ್ಳೆ ಜಾಗಗಳು, ಎವ್ರಿಥಿಂಗ್ ಗ್ರೇಟ್ ಸರ್. ಯಾವತ್ತು ಇದ್ ಮಾಡಿಲ್ಲ. ಜಗಳ ಅದೆಲ್ಲ ಮಾಡ್ತೀವಿ, ಅದು ಡಿಫ್ರೆಂಟ್. ಬಟ್ ಬೇಸಿಕ್ ನೀಡ್ಸ್ ಅಂತ ಬಂದಾಗ ಯಾವ್ದು ಕೊರತೆ ಆಗಿಲ್ಲ? ಇಲ್ಲ ಸರ್, ಯಾವ್ದು ಕೊರತೆ ಮಾಡಿಲ್ಲ ಸರ್. ಸೊ ಅಂದ್ರೆ ಬೇಸಿಕ್ ನೀಡ್ಸ್ ಕೊರತೆ ಆದ್ರೆ ಏನೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಅನುಭವ ಆಯ್ತು. ಅದು ನಾನು ಅನುಭವ ಪಟ್ಟಾಗ ಗೊತ್ತಾಯ್ತು ನಂಗೆ. ಇವಾಗ ನಿಮ್ಮ ಪರ್ಸನಲ್ ಲೈಫಿಗೆ ಬಂದ್ರೆ, ಆಕ್ಚುಲಿ ನೆಕ್ಸ್ಟ್ ನೀವು ಸಿಂಗಲ್ ನ ಮ್ಯಾರಿಡ್? ಸರ್ ಇಲ್ಲ, ಸಿಂಗಲ್. ಮದುವೆ ಎಲ್ಲ ಆಗಿಲ್ಲ, ಇನ್ನು ಸಿಂಗಲ್ ಆರಾಮಾಗಿದ್ದೇನೆ, ಪೀಸ್ಫುಲ್ ಆಗಿದೆ. ಸೊ ಅಟ್ಲೀಸ್ಟ್ ಎಂಗೇಜ್ ಆತರ ಏನಾದ್ರು? ಎಂಗೇಜ್ ಇಲ್ಲ ಸರ್, ಎಂಗೇಜು ಗರ್ಲ್ ಫ್ರೆಂಡ್ ಯಾರು ಇಲ್ಲ ಸದ್ಯಕ್ಕೆ, ಯಾರು ಇಲ್ಲ ಸರ್. ಇದ್ರು ಮುಂಚೆ ಎಷ್ಟೋ ವರ್ಷಗಳು, 2.5 ವರ್ಷದ ಹಿಂದೆ ಇದ್ರು, ಬಟ್ ಇಲ್ಲಿಗೆ ಈಗ ಯಾರು ಇಲ್ಲ ಸರ್. ಐ ಬಿನ್ ಸಿಂಗಲ್ ಫಾರ್ ಅ ವೈಲ್. ಹಿಂಗೆ ಸ್ವಲ್ಪ ಆರಾಮಾಗಿ ಅಡ್ಜಸ್ಟ್ ಆಗ್ಬಿಡ್ತೇನೆ ಇದರಲ್ಲಿ, ಬಟ್ ಸದ್ಯಕ್ಕೆ ಸಿಂಗಲ್ ಸರ್. ಸೊ ಯಾವಾಗ ಮ್ಯಾರೇಜ್ ಆಗ್ಬೇಕು ಅಂತ ಏನಾದ್ರು? ಅಯ್ಯೋ ಗೊತ್ತಿಲ್ಲ ಸರ್. ಈಗೇನಂದ್ರೆ ನಾವುಗಳು ಒಂದೇನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೆಟಲ್ ಆಗ್ಬೇಕು ಅಂದ್ರೆ ಇಬ್ರು ಸೆಟಲ್ ಆಗಿರ್ಬೇಕು. ಸೆಟಲ್ ಅಂದಿದ್ದೆ ನಾನು ಸೆಟಲ್ ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನಾವು ಇಲ್ಲಿ ತಲೆಯಲ್ಲಿ ಯಾವಾಗ ಸೆಟ್ಲ್ ಆಗಿರ್ತೀವೋ, ಅವ್ರುಗಳು ಯಾವಾಗ ಸೆಟ್ಲ್ ಆಗಿರ್ತಾರೋ, ಒಟ್ಟಿಗೆ ಸೇರ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನಾವೇ ಸೆಟ್ಲ್ ಆಗಿರಲ್ಲ, ನಮ್ಮ ತಲೆನಲ್ಲೇ ಹಲವಾರು ಗೊಂದಲಗಳು. ಲೈಫ್ ಅಂದ್ರೆ ಹಿಂಗೆ, ಲೈಫ್ ಅಂದ್ರೆ ಹಂಗೆ, ಏನ್ ಮಾಡೋದು ಗೊತ್ತಿಲ್ಲ, ಆ ಹುಡುಗಿ ಈ ಹುಡುಗಿ, ಈ ಡವ್ ಆ ಡವ್, ಆ ಕ್ರಶು ಈ ಕ್ರಶು ಅಂತೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಸೆಟ್ಲ್ ಆಗಿ ಆಮೇಲೆ ನೀವು ಮದ್ವೆಗೆ ಒಪ್ಕೋಬಹುದು. ಯಾಕಂದ್ರೆ ನಿಮ್ಮ ಒಬ್ಬರಿಂದ ಇನ್ನೊಬ್ರಿಗೆ ಅಫೆಕ್ಟ್ ಆಗಬಹುದು. ಸೊ ನನ್ನ ತಲೆಯಲ್ಲಿ ಇಷ್ಟೆಲ್ಲ ಗೊಂದಲಗಳಿದೆ. ಈ ಟೈಮಲ್ಲಿ ನಾನು ಹೋಗ್ಬಿಟ್ಟು ಇನ್ನೊಬ್ರು ಮದ್ವೆ ಆಗ್ಬಿಟ್ಟು ಅವ್ರಿಗೆ ಮೋಸ ಆಗೋದು ತಪ್ಪಾಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲ, ನಾವು ಮೆಂಟಲಿ ಸೆಟ್ಲ್ ಆಗೋಣ. ಫಿಸಿಕಲಿ ಸೆಟ್ಲ್ ಆಗೋದು ಪರವಾಗಿಲ್ಲ, ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ಏನೋ ಒಂದು ಕೆಲಸ ಸಿಗುತ್ತೆ ಇವತ್ತಿನ ಜಗತ್ತಲ್ಲಿ. ಸುಮ್ಮನೆ ಖಾಲಿ ಅಂತೂ ಕುತ್ಕೊಂಡಿರಕ್ಕಾಗಲ್ಲ, ಅದು ನಿಮ್ಮ ಆಯ್ಕೆ. ಬಟ್ ಮೆಂಟಲಿ ಯಾವಾಗ ಸೆಟ್ಲ್ ಆಗ್ತೀವೋ ಆವಾಗ ಇಬ್ರು ಕುತ್ಕೊಂಡು ಆರಾಮಾಗಿ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮದುವೆ ಆಗಿ. ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ನೋಡಿ, ಈ ಕಾಲದಲ್ಲಿ ಬ್ರೇಕಪ್ಸ್ ಹೆಂಗಾಗುತ್ತೋ ರಿಲೇಶನ್ಶಿಪ್ಸ್ ಅಲ್ಲಿ, ಆ ತರದ ಡಿವೋರ್ಸ್ಗಳಾಗ್ತದೆ. ಸೆಟ್ಲ್ ಆಗಿಲ್ಲ ಯಾರು, ಅದು ಮದುವೆ ಆದ್ಮೇಲೆ ಗೊತ್ತಾಗ್ಬಿಡ್ತಾ ಇದೆ ಅವ್ರಿಗೆ. ಇಮಿಡಿಯೇಟ್ ಆಗಿ 1 year ಅಲ್ಲೇ ಗೊತ್ತಾಗ್ತಾ ಇದೆ, ಆಗ್ತಾ ಇಲ್ಲ ನಂಗೆ, ದಿಸ್ ಇಸ್ ನಾಟ್ ಹ್ಯಾಪನಿಂಗ್.
ನಾನು ಆರಾಮಾಗಿದ್ದೆ ಲೈಫಲ್ಲಿ ಅಂತ. ಮುಂಚೆನೇ ಯೋಚನೆ ಮಾಡಿ ಇದಾಗುತ್ತೋ ಬೇಡವೋ ಅಂತ. ಬೇಕಿದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಮಾಡಿ, ಬಿಕಾಸ್ ನಿಮ್ ಲೈಫ್ ನೀವು ಹೆಂಗ್ ಬೇಕಿರೋ ಆಯ್ಕೆ ಮಾಡ್ಕೋಬೇಕಾದ್ರೆ ಹೆಂಗ್ ಟ್ರೈ ಮಾಡ್ಬೇಕೋ ಹಂಗ್ ಟ್ರೈ ಮಾಡಿ. ಸಮಾಜ 40 ಹೇಳುತ್ತೆ ಸರ್, ಅದು ಬೇರೆಯವ್ರ ಮನೆ ಇದ್ದಾಗ ನಾವು ಕಮೆಂಟ್ ಹೊಡಿತೀವಿ, ಅದೇ ನಮ್ಮ ಮನೆ ಇದ್ದಾಗ ನಾವು ಕಮೆಂಟ್ ಹೊಡಿಯಲ್ಲ. ಆ ತರ ಡಬಲ್ ಸ್ಟ್ಯಾಂಡರ್ಡ್ ಸಮಾಜ ನಮ್ದು. ಜನ ಹೇಳೋರು ಹೇಳ್ತಾರೆ, ನಮ್ಗೆ ಏನಿದೆಯೋ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ಕೋಬೇಕು. ಆ ತರದ್ ಇನ್ನೂ ಎಕ್ಸ್ಪೆರಿಮೆಂಟಲ್ ಫೇಸ್ ಅಲ್ಲಿ ಇದೀನಿ ಸರ್ ನಾನು. ನೀವೇನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರ ಅದು? ಇಲ್ಲಿ ಇನ್ನು ಲಿವ್ ಇನ್ ರಿಲೇಶನ್ಶಿಪ್ ಎಲ್ಲ ಮಾಡಿಲ್ಲ ಸರ್ ಅಷ್ಟೇ. ಸದ್ಯಕ್ಕೆ ಅಪ್ಪ ಅಮ್ಮ ಜೊತೆ ಮನೇಲಿ ಇರ್ತೀನಿ ಸರ್. ಲಿವ್ ಇನ್ ಎಲ್ಲ ಮಾಡಿದ್ರೆ ಅಷ್ಟೇ ಒದ್ದಾಚೆ ಹಾಕ್ಬಿಡ್ತಾರೆ. ಇಲ್ಲ ಸರ್ ಅದೆಲ್ಲ ಇಲ್ಲ, ಇನ್ನೂ ಆಗಿಲ್ಲ ಸರ್. ಅಂದ್ರೆ ನಿಮ್ ಲೈಫಲ್ಲಿ ಬರುವಂತ ಹುಡುಗಿ ಈ ರೀತಿ ಇರಬೇಕು ಅಥವಾ ನಿಮ್ ಟೇಸ್ಟ್ ಅಂದ್ರೆ ಹಿಂಗಿರುತ್ತೆ ನಿಮ್ದು? ಈಗ ನೀವು ಒಂದ್ ಸ್ವಲ್ಪ ಜಾಲಿ ಅಂದ್ರೆ ಕಷ್ಟನೇ ನೋಡಿಲ್ಲ ಅಂತ ಹೇಳಿದ್ರಿ. ಸೊ ನಿಮ್ಮ ಬರೋ ಲೈಫಲ್ಲಿ ಬರ್ತಕ್ಕಂಥ ಹುಡುಗಿ ಯಾವ ತರ ಇರ್ಬೇಕು ಅಂತ ಅನ್ಕೋತೀರಾ? ಸರ್ ಐ ಥಿಂಕ್ ಒಂದೇನು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇರುತ್ತೆ. ತುಂಬಾ ಸಲ ಕೆಟ್ಟದನ್ನ ಅರ್ಥ ಮಾಡ್ಕೊಳ್ಳೋದು, ತುಂಬಾ ಸಲ ಕೆಟ್ಟ ವಿಚಾರಗಳನ್ನ ಹೇಳ್ಕೊಡೋದೇ ಇಲ್ವಲ್ಲ. ನಾನು ಒಳ್ಳೆಯವನ್ ಅಂತಾನೆ ತೋರ್ಸೋದು ಎಲ್ರು ಮದ್ವೆ ಆಗೋರು. ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಆಚೆ ಬರುತ್ತೆ. ಆ ಎಲ್ಲ ಬಣ್ಣಗಳನ್ನ ಜೆನ್ಯೂನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅವ್ರು ಪರ್ಫೆಕ್ಟ್ ನಿಮ್ ಲೈಫಲ್ಲಿ. ಬಿಕಾಸ್ ಎಲ್ಲರಲ್ಲೂ ಒಳ್ಳೆ ಬಣ್ಣ ಕೆಟ್ಟ ಬಣ್ಣ ಎರಡು ಇದ್ದೇ ಇರುತ್ತೆ. ಯಾರು ಸಾಚ ಅಲ್ಲ, ಸ್ವಾಮೀಜಿಗಳು ಸಾಚ ಅಲ್ಲ ಈ ಕಾಲದಲ್ಲಿ. ಹೊರಗಡೆ ಬಂದ್ಮೇಲೆ ಗೊತ್ತಾಗೋದು ಅವ್ರು ಯಾರು ಅಂತ. ಅದು ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಬೆರ್ತಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ವ್ಯಕ್ತಿನಲ್ಲಿ ಈ ತರದ ಗುಣಗಳು ಇದೆ ಅಂತ. ಆ ಗುಣಗಳೆಲ್ಲ ನಾನು ಒಂದು ಇಡೀ ಜೀವನಕ್ಕೆ ತಗೊಳಕ್ ಆಗುತ್ತಾ? ಕೆನ್ ಐ ಬೇರ್ ಹಿಮ್? ಅಷ್ಟು ಪ್ರೀತಿ ಇದೆಯಾ ನಿನ್ನಲ್ಲಿ? ಅವಾಗ ಪ್ರೀತಿ ಮಾಡು, ಇಲ್ಲಾಂದ್ರೆ ಮಾಡ್ಬೇಡ, ಇಲ್ಲಾಂದ್ರೆ ಮದುವೆ ಆಗ್ಬೇಡ.